ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ತಿರುಗಿ ಯೇಸುವನ್ನ ತಿರಸ್ಕರಿಸುವಂತ ಕ್ಷೇತ್ರಗಳನ್ನ ನಾವು ನೋಡಿಕೊಳ್ತಾ ಇದ್ದೇವೆ. ಎಷ್ಟೋ ದೇವ್ರ ಮಕ್ಕಳಿಗೆ ಕೃಪೆ ಅನ್ನುವಂಥ ವಿಷಯದಲ್ಲಿ ಪೂರ್ಣವಾದಂತ ಅರಿವಿಕೆ ಇಲ್ಲ. ನಾವು ಯೋಹಾನ್ ಬರೆಸುವಾರ್ತೆ 1ನೇ ಅಧ್ಯಾಯ ಅಲ್ಲಿ 16ನೇ ವಚನದ ಬಿ ಪಾರ್ಟ್ನಿಂದ ನಾವು ನೋಡುವಾಗ, ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತನ ಮುಖಾಂತರ ಬಂದವು, ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನ ಹೊಂದಿದೆವು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಎಷ್ಟೋ ದೇವ್ರ ಮಕ್ಕಳು ಕೃಪೆಯಲ್ಲಿ ಜೀವಿಸುವುದೇ ಇಲ್ಲ. ಕೃಪೆ ಮಾತ್ರ ಪಾಪವನ್ನ ಜಯಿಸುವುದಕ್ಕೆ ಸಾಧನೆ ಎಂಬುದಾಗಿ ನಮಗೆ ದೇವರ ವಾಕ್ಯ ರೋಮಾಪುರದವ್ರು ಬರೆದ ಪತ್ರಿಕೆ 6ನೇ ಅಧ್ಯಾಯದ 14ನೇ ವಚನದಲ್ಲಿ ಹೇಳ್ತದೆ. ಎಷ್ಟೋ ದೇವ್ರ ಮಕ್ಕಳು ದೇವರ ಕೃಪೆಯನ್ನ ತಿರಸ್ಕಾರ ಮಾಡುವವರಾಗಿರ್ತಾರೆ. ಆ ಕೃಪೆ ಎಂಬ ಬಲದಿಂದ ಜೀವಿಸುವುದೇ ಇಲ್ಲ. ಕೇವಲ ಕೃಪೆ ಕೃಪೆ ಅನ್ನುವಂಥ ವರ್ಡ್ನ ಯೂಸ್ ಮಾಡ್ತಾರೆ ವಿನಃ ಅದರಲ್ಲಿ ಜೀವಿಸದೇ ಇರುವುದರಿಂದ ಅವರು ಅನೇಕ ಸಂದರ್ಭ ದೇವರ ಕೃಪೆಯನ್ನ ತಿರಸ್ಕಾರ ಮಾಡ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೋತೇವೆ. 2 ಕೊರಿಂಥ 6ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡುವಾಗ, ದೇವರ ಕೃಪೆಯನ್ನ ವ್ಯರ್ಥ ಮಾಡಿಕೊಳ್ಳುವವರು ಎಂಬುದಾಗಿ ನಾವು ನೋಡ್ಕೋತೇವೆ. ಅನೇಕ ಜನರು ದೇವರ ಕೃಪೆಯನ್ನ ವ್ಯರ್ಥ ಮಾಡಿಕೊಳ್ತಾರೆ. ಯಾಕಂದ್ರೆ ಅವರಿಗೆ ದೇವರ ಕೃಪೆ ವಿಷಯದಲ್ಲಿ ಪೂರ್ಣವಾದ ತಿಳುವಳಿಕೆ ಇಲ್ಲ. ಅವರು ಕೇವಲ ಲೋಕದ ಸಂಗತಿಗಳಿಗೆ ಒಳಪಟ್ಟವರಾಗಿ, ಸಾಂಪ್ರದಾಯಿಕ ಸಂಗತಿಗಳಿಗೆ ಒಳಪಟ್ಟವರಾಗಿ, ಕರ್ಮ ಮಾರ್ಗಗಳನ್ನ ಅನುಸರಿಸುವವರಾಗಿ ಅವ್ರ ಕೃಪೆಯಿಂದ ಜಾರಿ ಅಂದ್ರೆ ಬಿದ್ದು ಹೋಗ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀವು ಗಲಾತ್ಯ 5ನೇ ಅಧ್ಯಾಯದ 4ನೇ ವಚನದಲ್ಲಿ ನೋಡುವಾಗ, ನಿಮ್ಮಲ್ಲಿ ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದು ಇರ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರೂ ಕೃಪಾಶ್ರಯದೊಳಗಿಂದ ಬಿದ್ದು ಹೋದ್ರು ಎಂಬುದಾಗಿ ನಾವು ನೋಡ್ಕೋತೇವೆ. ಎಷ್ಟೋ ದೇವ್ರ ಮಕ್ಕಳು ಆ ಬಿದ್ದು ಹೋಗ್ತಾರೆ. ಅದಕ್ಕಾಗಿ ಪೌಲನು ಗಲಾತ್ಯ 2:21 ನಾನು ಕೃಪೆಯನ್ನ ನಿರರ್ಥಕ ಮಾಡುವುದಿಲ್ಲ ಎಂಬುದಾಗಿ, ಅಂದ್ರೆ ಅದರ ಅರ್ಥ ಅನೇಕ ಜನರು ಆ ಕೃಪೆಯನ್ನ ನಿರರ್ಥಕ ಮಾಡಿ ಅದರಲ್ಲಿ ಇರದೇ ಹೋಗ್ತಾರೆ. ಏಸಾವನನ್ನ ನೋಡ್ರಿ, ಏಸಾವನು ಆ ಕೃಪೆಯನ್ನ ಅರ್ಥ ಮಾಡಿಕೊಳ್ಳದೆ ಹಿಂಜಾರಿ ಹೋಗಿ, ಅಲ್ಲಿ ನಾವು ಇಬ್ರಿಯರ ಬರೆದ ಪತ್ರಿಕೆ 12ನೇ ಅಧ್ಯಾಯದ 15ನೇ ವಚನದಲ್ಲಿ ಆತನು ಹಿಂಜಾರಿ ಹೋಗಿರುವುದರಿಂದ ಕೃಪೆಯನ್ನ ಆತನು ತಿರಸ್ಕಾರ ಮಾಡಿದನೆಂಬುದಾಗಿ ನಾವು ನೋಡ್ಕೊಳ್ತೇವೆ. ಅನೇಕ ಜನರು ಕೃಪೆಯನ್ನ ಅವರು ನೆವ ಮಾಡಿಕೊಂಡು ಸಭೆಯಲ್ಲಿ ನಾಚಿಕೆಟ್ಟ ಕೆಲಸಗಳನ್ನ ಮಾಡುತ್ತಾ ಅವರು ಕಳ್ಳತನದಿಂದ ಸಭೆಯಲ್ಲಿ ಹೊಕ್ಕಿಕೊಂಡಿದ್ದಾರೆ ಎಂಬುದಾಗಿ ಯೂದನ ಪತ್ರಿಕೆ 4ನೇ ವಚನದಲ್ಲಿ ನಮಗೆ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ. ಈ ಕಾರಣ ನಾವು ಯಾರು ದೇವರ ಕೃಪೆಯನ್ನ ಅರ್ಥ ಮಾಡಿಕೊಳ್ಳದೆ ಇದ್ರೆ ನಾವು ಕ್ರಿಸ್ತನನ್ನ ತಿರಸ್ಕಾರ ಮಾಡುವವರಾಗಿರ್ತೇವೆ. ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿ ಆ ಕೃಪೆ ಅದು ನಮಗೆ ದೇವರ ಫಲವಾಗಿದೆ. 2 ತಿಮೋತಿ 2ನೇ ಅಧ್ಯಾಯದ 1ನೇ ವಚನ, ದೇವರ ಫಲ, ಅದರಲ್ಲಿ ಜೀವಿಸುತ್ತಾ ಆತನನ್ನು ಘನಪಡಿಸುವುದಕ್ಕೆ ಮನಸ್ಸು ಮಾಡೋಣ. ಆ ರೀತಿಯಲ್ಲಾಗುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.